ನಮಸ್ಕಾರ, ಶುಭೋದಯ, ಶುಭ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ. ನಿಮ್ಮೆಲ್ಲರಿಗೂ ಇವತ್ತಿನ ವಿದ್ಯಾಶಕ್ತಿಯ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ನಿಮ್ಮ ವಿಜ್ಞಾನದ ಶಿಕ್ಷಕಿ ಅಶ್ವಿತಾ ಮಲ್ನಾಡ್. ಪ್ರಿಯ ವಿದ್ಯಾರ್ಥಿಗಳೇ, ಇವತ್ತಿನ ಕ್ಲಾಸ್ ಮಂಗಳವಾರದ ಕ್ಲಾಸ್. ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ, ಪ್ರತಿ ಮಂಗಳವಾರ ನಾವು ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್, ಬಹು ಆಯ್ಕೆಯ ಪ್ರಶ್ನೆಗಳನ್ನ ನಿಮ್ಗೆ ಕೇಳ್ತಾ ಹೋಗ್ತೀವಿ. ಹೋದ್ ಕ್ಲಾಸ್ ನಲ್ಲಿ ಬಲ ಮತ್ತು ಚಲನೆಯ ನಿಯಮಗಳು, ಫೋರ್ಸ್ ಅಂಡ್ ಮೋಷನ್, ಈ ಒಂದು ಪಾಠದ ಬಗ್ಗೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳಿದ್ವಿ. ಅದನ್ನೇ ಮುಂದುವರಿಸ್ಕೊಂತಾ ಹೋಗ್ತಾ ಇವತ್ತು ಪ್ರಶ್ನೆಗಳ ಜೊತೆಗೆ ಒಂದಿಷ್ಟು ಡಿಸ್ಕ್ರಿಪ್ಟಿವ್ ಆಗಿರುವಂತಹ ಪ್ರಶ್ನೆಗಳನ್ನ ಕೂಡ ನಾವು ನೋಡ್ತಾ ಹೋಗೋಣ. ಹಾಗಾದ್ರೆ ತಡ ಮಾಡದೆ 10 ಪ್ರಶ್ನೆಗಳನ್ನ ಕೇಳ್ತೀನಿ. 5 ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಹಾಗೂ 5 ಡಿಸ್ಕ್ರಿಪ್ಟಿವ್ ಆಗಿರುವಂತಹ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ಹೀಗಿದೆ: ಬಲ ಮತ್ತು ಚಲನೆಯ ನಿಯಮಗಳು. ಮೊದಲನೇ ಪ್ರಶ್ನೆ, ನ್ಯೂಟನ್ನಿನ ಮೊದಲನೆಯ ನಿಯಮವನ್ನ ಏನೆಂದು ಕರೆಯುತ್ತಾರೆ? ವಾಟ್ ಡು ವಿ ಕಾಲ್ ದ ಫಸ್ಟ್ ಲಾ ಆಫ್ ನ್ಯೂಟನ್? ಆಪ್ಷನ್ ಎ ಬಲ ಮತ್ತು ಚಲನೆಯ ನಿಯಮ, ಆಪ್ಷನ್ ಬಿ ಜಡತ್ವದ ನಿಯಮ, ಆಪ್ಷನ್ ಸಿ ಘರ್ಷಣೆಯ ನಿಯಮ, ಆಪ್ಷನ್ ಡಿ ಸಂಕ್ಷಾರದ ನಿಯಮ. ಸೊ ಸರಿಯಾದಂತಹ ಉತ್ತರ ಏನಿರುತ್ತೆ ಅಂತ ನೀವು ಆಯ್ಕೆ ಮಾಡ್ಬೇಕಾಗತ್ತೆ. ನಿಮ್ಗೆ ನಾನು 30 ಸೆಕೆಂಡ್ ಟೈಮ್ ಲಿಮಿಟ್ ನ ಕೊಡ್ತಾ ಇದ್ದೀನಿ. ಪ್ಲೀಸ್ ಸೆಲೆಕ್ಟ್ ದ ರೈಟ್ ಆನ್ಸರ್. ನ್ಯೂಟನ್ನಿನ ಮೊದಲನೇ ನಿಯಮಗಳನ್ನ ಏನಂತ ಕರೀತಾರೆ? ಎಷ್ಟೋ ಜನ ಬಲ ಮತ್ತು ಚಲನೆಯ ನಿಯಮ ಅಂತ ಅನ್ಕೊಂಡಿರ್ತೀರಾ. ಇಲ್ಲ, ನ್ಯೂಟನ್ನಿನ ಮೊದಲನೆಯ ನಿಯಮವೇ ಜಡತ್ವದ ನಿಯಮ. ಸೊ ಜಡತ್ವದ ನಿಯಮ ನ್ಯೂಟನ್ನಿನ ಮೊದಲನೆಯ ನಿಯಮವಾಗಿರುತ್ತೆ. ಎರಡನೇ ಪ್ರಶ್ನೆ, ಬಲ ಮತ್ತು ಘರ್ಷಣೆಯು ಯಾವ ದಿಕ್ಕಿನಲ್ಲಿ ವರ್ತಿಸುತ್ತದೆ? ಸೊ ಈಗ ಬಲ, ಒಂದು ಫೋರ್ಸ್ ಇರುತ್ತೆ, ಒಂದು ಘರ್ಷಣೆ ಅನ್ನೋದಿರುತ್ತೆ. ಸೊ ಅದು ಯಾವ ದಿಕ್ಕಿನಲ್ಲಿ ವರ್ತಿಸುತ್ತೆ? ಆಪ್ಷನ್ ಎ ನೇರ, ಸ್ಟ್ರೈಟ್ ಆಗಿ, ಆಪ್ಷನ್ ಬಿ ಸಮತೋಲಿತ, ಬ್ಯಾಲೆನ್ಸ್ಡ್ ಆಗಿರುತ್ತೆ, ಆಪ್ಷನ್ ಸಿ ವಿರುದ್ಧ, ಅಪೋಸಿಟ್ ದಿಕ್ಕಿನಲ್ಲಿ ಇರುತ್ತೆ, ಆಪ್ಷನ್ ಡಿ ಅಸಮತೋಲಿತ, ಅನ್ಬ್ಯಾಲೆನ್ಸ್ಡ್ ಆಗಿ ಇರುತ್ತೆ. ಸೊ ಯಾವ್ದು ಸರಿಯಾದಂತಹ ಉತ್ತರ ಅಂತ ಆಯ್ಕೆ ಮಾಡಿ. ಒನ್ಸ್ ಅಗೇನ್ 30 ಸೆಕೆಂಡ್ ಸಮಯ ನಿಮ್ಗೆ ಇರುತ್ತೆ. ಆಯ್ತಾ? ಬಲ ಮತ್ತು ಘರ್ಷಣೆಯು ಯಾವ ದಿಕ್ಕಿನಲ್ಲಿ ವರ್ತಿಸುತ್ತೆ? ಸರಿಯಾದಂತಹ ಉತ್ತರ ಅದು ವಿರುದ್ಧವಾದಂತಹ ದಿಕ್ಕಿನಲ್ಲಿ, ಅಪೋಸಿಟ್ ಸೈಡ್ ಅಲ್ಲಿ ಯಾವಾಗ್ಲೂ ಅದು ವರ್ತಿಸುತ್ತೆ ಅನ್ನೋದು ಸರಿಯಾದಂತಹ ಉತ್ತರ. ನೆಕ್ಸ್ಟ್, ಕ್ರಿಯೆ ಮತ್ತು ಪ್ರತಿಕ್ರಿಯೆಯು ಸಮ ಮತ್ತು ವಿರುದ್ಧ ದಿಕ್ಕಿನಲ್ಲಿ ವರ್ತಿಸುತ್ತವೆ. ಇದು ನ್ಯೂಟನ್ನಿನ ಯಾವ ನಿಯಮ? ಕ್ರಿಯೆ ಮತ್ತು ಪ್ರತಿಕ್ರಿಯೆ, ಆಕ್ಷನ್ ಅಂಡ್ ರಿಯಾಕ್ಷನ್, ಸಮ ಮತ್ತು ವಿರುದ್ಧ ದಿಕ್ಕಿನಲ್ಲಿ ವರ್ತಿಸುತ್ತೆ. ಇದು ಅವರ ಯಾವ ಒಂದು ನಿಯಮ ಹೇಳ್ಬಲ್ಲಿರಾ? ಮೊದಲನೇದ ಆಪ್ಷನ್ ಎ ಮೊದಲು, ಆಪ್ಷನ್ ಬಿ 2, ಆಪ್ಷನ್ ಸಿ 3, ಆಪ್ಷನ್ ಡಿ 4. ಸೊ ಯಾವ್ದಿರಬಹುದು ಸರಿಯಾದಂತಹ ಉತ್ತರ? ಇದಕ್ಕೇನು ಯೋಚನೆ ಮಾಡೋ ಸಮಯನೇ ಬೇಕಾಗಿಲ್ಲ ಅನ್ಸುತ್ತೆ. ಎಲ್ಲಾರ್ಗೂ ಗೊತ್ತಿರುವಂತಹದ್ದು ದ ಥರ್ಡ್ ಲಾ ಆಫ್ ನ್ಯೂಟನ್, ಮೂರನೇ ನಿಯಮ ಏನ್ ಹೇಳುತ್ತೆ? ಎವ್ರಿ ಆಕ್ಷನ್ ಹ್ಯಾಸ್ ಅನ್ ಅಪೋಸಿಟ್ ರಿಯಾಕ್ಷನ್. ಕ್ರಿಯೆ ಮತ್ತು ಪ್ರತಿಕ್ರಿಯೆಯು ಸಮ ಮತ್ತು ವಿರುದ್ಧ ದಿಕ್ಕಿನಲ್ಲಿ ವರ್ತಿಸುತ್ತೆ ಅನ್ನೋದು ನ್ಯೂಟನ್ನಿನ ಮೂರನೇ ನಿಯಮವಾಗಿರುತ್ತೆ. ನಾಲ್ಕನೇ ಪ್ರಶ್ನೆ, ಶಕ್ತಿಯ ಸಂರಕ್ಷಣೆಯ ತತ್ವವು ವಸ್ತುಗಳಲ್ಲಿ ಏನನ್ನ ಅನ್ವಯಿಸುತ್ತೆ? ಶಕ್ತಿಯ ಸಂರಕ್ಷಣೆಯ ತತ್ವವು ವಸ್ತುವಲ್ಲಿ ಏನನ್ನ ಅನ್ವಯಿಸುತ್ತೆ? ಚಲನೆಯನ್ನ. ಆಪ್ಷನ್ ಎ, ಆಪ್ಷನ್ ಬಿ ಜಡತ್ವ, ಆಪ್ಷನ್ ಸಿ ಪರಿಮಾಣ ಅಂದ್ರೆ ಮೆಷರ್ಮೆಂಟ್, ಆಪ್ಷನ್ ಡಿ ಸಂಕ್ಷಾರಕ ಸ್ಥಿತಿ. ಸಂಕ್ಷಾರಕ ಸ್ಥಿತಿ ಅಂದ್ರೆ ದ ಕರೋಷನ್ ಸ್ಟೇಟ್ ಅಂತ ನಾವು ಕರಿತೀವಿ. ಸೊ ಈ 4 ಆಪ್ಷನ್ಸ್ ಗಳಲ್ಲಿ ಸರಿಯಾದಂತಹ ಉತ್ತರ ಏನಿರುತ್ತೆ? ಶಕ್ತಿಯ ಸಂರಕ್ಷಣೆಯ ತತ್ವವು ವಸ್ತುಗಳಲ್ಲಿ ಚಲನೆಯನ್ನ ಅನ್ವಯಿಸುತ್ತೆ ಅನ್ನೋದು ಸರಿಯಾದಂತಹ ಉತ್ತರವಾಗಿರುತ್ತೆ. ವಸ್ತುಗಳಲ್ಲಿ ಏನನ್ನ ಅನ್ವಯಿಸುತ್ತೆ? ಅದು ಚಲನೆಯನ್ನ ಅನ್ವಯಿಸುತ್ತೆ. ಇನ್ನು 5ನೇ ಪ್ರಶ್ನೆ,
ವಸ್ತುವಿನ ಮೇಲೆ ಬಲ ಪ್ರಯೋಗವಾಗದಿದ್ದರೆ ಚಲನೆಯ ಪರಿಮಾಣ ಏನಾಗುತ್ತದೆ? ವಸ್ತುವಿನ ಮೇಲೆ ಬಲ ಪ್ರಯೋಗವಾಗದಿದ್ದರೆ, ಅರ್ಥ ಆಯ್ತಾ? ಬಲ ಪ್ರಯೋಗವಾಗದಿದ್ದರೆ ಚಲನೆಯ ಪರಿಮಾಣ ಏನಾಗುತ್ತೆ? ಆಪ್ಷನ್ ಎ ವೇಗ, ಅದರ ವೇಗ. ಆಪ್ಷನ್ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಆಗ್ಬಹುದು ಸ್ಪೀಡ್. ತೂಕದಲ್ಲಿ ಬದಲಾವಣೆ ಆಗಬಹುದು ಅಥವಾ ಶೂನ್ಯ, ದೇರ್ ಇಸ್ ನೋ ಚೇಂಜ್, ಝೀರೋ ಚೇಂಜ್, ಶೂನ್ಯ ಆಗಬಹುದು. ಆಪ್ಷನ್ ಡಿ ಗರಿಷ್ಠ, ಮ್ಯಾಕ್ಸಿಮಮ್ ಆದಂತಹ ಬದಲಾವಣೆಗಳು ಆಗ್ತಾ ಬರಬಹುದು ಪರಿಮಾಣದಲ್ಲಿ. ಸೊ ಏನಾಗುತ್ತೆ? ವಸ್ತುವಿನ ಮೇಲೆ ಬಲ ಪ್ರಯೋಗ ಆಗಿದ್ದರೆ, ಅಲ್ಲ ಆಗದಿದ್ದರೆ, ವೆನ್ ದೇರ್ ಇಸ್ ನೋ ಫೋರ್ಸ್, ಚಲನ ಪರಿಮಾಣ ಏನಾಗುತ್ತೆ? ಆಪ್ಷನ್ ಸಿ ಶೂನ್ಯವಾಗಿರುತ್ತೆ. ವೆನ್ ದೇರ್ ಇಸ್ ನೋ ಫೋರ್ಸ್, ಯಾವುದೇ ರೀತಿಯಾದಂತಹ ಮೂವ್ಮೆಂಟ್ ಅನ್ನೋದು ಇರೋದಿಲ್ಲ. ಅರ್ಥ ಆಯ್ತಾ? ಸೊ 5 ಪ್ರಶ್ನೆಗಳು ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಮೊದಲನೇದು, ನ್ಯೂಟನ್ನಿನ ಮೊದಲನೆಯ ನಿಯಮ ಜಡತ್ವದ ನಿಯಮವಾಗಿರುತ್ತೆ. ಬಲ ಮತ್ತು ಘರ್ಷಣೆಯು ವಿರುದ್ಧ ದಿಕ್ಕಿನಲ್ಲಿ ವರ್ತಿಸುತ್ತೆ. ಕ್ರಿಯೆ ಮತ್ತು ಪ್ರತಿಕ್ರಿಯೆಯು ಸಮ ಮತ್ತು ವಿರೋಧ ದಿಕ್ಕಿನಲ್ಲಿ ವರ್ತಿಸುತ್ತೆ. ಇದು ನ್ಯೂಟನ್ನಿನ 3ನೇ ನಿಯಮವಾಗಿರುತ್ತೆ. ಶಕ್ತಿಯ ಸಂರಕ್ಷಣೆಯ ತತ್ವವು ವಸ್ತುಗಳಲ್ಲಿ ಚಲನೆಯನ್ನ ಅನ್ವಯಿಸುತ್ತೆ ಮತ್ತು ವಸ್ತುವಿನ ಮೇಲೆ ಬಲ ಪ್ರಯೋಗವಾಗದಿದ್ದರೆ ಚಲನೆಯ ಪರಿಮಾಣ ಶೂನ್ಯವಾಗಿ ಇರುತ್ತೆ. ಈಗ ಅದನ್ನ ಹೊರತುಪಡಿಸಿ ಒಂದಿಷ್ಟು ಡಿಸ್ಕ್ರಿಪ್ಟಿವ್ ಅಂದ್ರೆ ಬರವಣಿಗೆಯನ್ನ ಉತ್ತೇಜಿಸುವಂತಹ, ಬರೆಯುವಂತಹ ಪ್ರಶ್ನೆಗಳನ್ನ ನಾವು ಗಮನಿಸ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ವಸ್ತು ಒಂದು ಶೂನ್ಯ ಅಸಂತುಲಿತ ಬಲವನ್ನ ಅನುಭವಿಸುತ್ತದೆ. ಅಂತಹ ವಸ್ತುವು ಶೂನ್ಯವಲ್ಲದ ವೇಗದಲ್ಲಿ ಚಲಿಸಲು ಸಾಧ್ಯವೇ? ಒಂದು ಪ್ರಶ್ನೆ, ಇಲ್ಲಿ ಫುಲ್ ಸ್ಟಾಪ್ ಇಟ್ಟಿದ್ದಾರೆ, ಬಟ್ ಇಲ್ಲೊಂದು ಪ್ರಶ್ನೆ ಬರುತ್ತೆ. ಓಕೆ, ವಸ್ತು ಒಂದು ಶೂನ್ಯ ಅಸಂತುಲಿತ ಬಲವನ್ನ ಅನುಭವಿಸುತ್ತದೆ. ಅಂತಹ ವಸ್ತುವು ಶೂನ್ಯವಲ್ಲದ ವೇಗದಲ್ಲಿ ಚಲಿಸಲು ಸಾಧ್ಯವೇ? ಹೌದು ಎಂದಾದಲ್ಲಿ ಅದರ ವೇಗದ ಪ್ರಮಾಣ ಮತ್ತು ದಿಕ್ಕು ಯಾವ ನಿಬಂಧನೆಗಳಿಗೆ ಒಳಪಟ್ಟಿರುತ್ತದೆ? ಇಲ್ಲ ಎಂದಾದಲ್ಲಿ ಕಾರಣ ನೀಡಿ. ಸೊ ಹೌದು ಅಂದ್ರೂ ನೀವು ಬರಿಬೇಕು, ಇಲ್ಲ ಅಂತ ಹೇಳಿದ್ರು ನೀವು ಬರಿಬೇಕು. ಎಕ್ಸಾಮ್ಗಳಲ್ಲಿ ಈ ರೀತಿಯಾದಂತಹ ಪ್ರಶ್ನೆಗಳು ಬರುತ್ತೆ. ಇದಕ್ಕೆ ಯಾವ ರೀತಿ ಉತ್ತರವನ್ನ ಕೊಡೋದು ಅಂತ ನಾವು ನೋಡೋಣ. ಬಲ ಮತ್ತು ಚಲನೆಯ ನಿಯಮಗಳು. ಪ್ರಶ್ನೆ ಏನಾಗಿತ್ತು? ವಸ್ತು ಒಂದು ಶೂನ್ಯ ಅಸಂತುಲಿತ ಬಲವನ್ನ ಅನುಭವಿಸುತ್ತದೆ. ಅಂತಹ ವಸ್ತುವು ಶೂನ್ಯವಲ್ಲದ ವೇಗದಲ್ಲಿ ಚಲಿಸಲು ಸಾಧ್ಯವೇ? ಈಗ ಶೂನ್ಯವಲ್ಲದ ವೇಗದಲ್ಲಿ ಚಲಿಸಲು ಸಾಧ್ಯ, ಅದು ಸ್ಥಿರ ವೇಗದೊಂದಿಗೆ. ಅರ್ಥ ಆಯ್ತಾ? ಮೊದಲನೇ ಪಾಯಿಂಟ್ ನಾವೇನಂತ ಅರ್ಥ ಮಾಡ್ಕೊಬೇಕು ಅಂತ ಹೇಳಿದ್ರೆ, ಆ ವಸ್ತು ಶೂನ್ಯವಲ್ಲದ ವೇಗದಲ್ಲಿ, ಶೂನ್ಯವಲ್ಲದ ವೇಗದಲ್ಲಿ ಚಲಿಸಲು ಸಾಧ್ಯ. ಎರಡನೇದು, ಸ್ಥಿರ ವೇಗದೊಂದಿಗೆ ವಸ್ತು ಚಲಿಸುತ್ತಿರುವಾಗ ಮಾತ್ರ ಇದು ಸಾಧ್ಯ. ಇದು ಸುಮ್ನೆ ಸಾಧ್ಯವಾಗಲ್ಲ. ಆ ವಸ್ತು ಸ್ಥಿರ ವೇಗದಲ್ಲಿ ಚಲಿಸ್ತಾ ಇರ್ಬೇಕಂದ್ರೆ ಒಂದೇ ರೀತಿಯಾದಂತಹ ಫಿಕ್ಸ್ಡ್ ವೇಗದಲ್ಲಿ ಅದು ಚಲಿಸ್ತಾ ಇರ್ಬೇಕು. ನೋಟ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ಒಂದು ಏನಂತ ಅರ್ಥ ಮಾಡ್ಕೊಬೇಕು ನಾವು, ಶೂನ್ಯವಲ್ಲದ ವೇಗದಲ್ಲಿ ಚಲಿಸಲು ಸಾಧ್ಯ, ಆದರೆ ಸ್ಥಿರ ವೇಗದಲ್ಲಿ ಚಲಿಸುತ್ತಿರುವಾಗ ಮಾತ್ರ ಸಾಧ್ಯವಾಗುತ್ತೆ. ಈಗ ವೇಗದ ಪ್ರಮಾಣ ಸ್ಥಿರವಾಗಿರಬೇಕು ಮತ್ತು ನಿರ್ದಿಷ್ಟ ದಿಕ್ಕಿನಲ್ಲಿ ಚಲಿಸ್ತಾ ಇರಬೇಕು. ಈ ಪಾಯಿಂಟ್ ಅನ್ನು ನೋಟ್ ಮಾಡ್ಕೊಳ್ಳಿ. ವೇಗದ
ಪ್ರಮಾಣ ಸ್ಥಿರವಾಗಿ ಇರಬೇಕು ಮತ್ತು ನಿರ್ದಿಷ್ಟ ದಿಕ್ಕಿನಲ್ಲಿ ಚಲಿಸುತ್ತಿರಬೇಕು. ಫಸ್ಟ್ ಪಾಯಿಂಟ್ ಏನು? ಶೂನ್ಯವಲ್ಲದ ವೇಗದಲ್ಲಿ ಚಲಿಸಲು ಸಾಧ್ಯ, ಆದರೆ ಸ್ಥಿರ ವೇಗದಲ್ಲಿ ಚಲಿಸುತ್ತಿರುವಾಗ ಮಾತ್ರ ಸಾಧ್ಯವಾಗುತ್ತೆ. ವೇಗದ ಪ್ರಮಾಣ ಸ್ಥಿರವಾಗಿ ಇರಬೇಕು ಮತ್ತು ನಿರ್ದಿಷ್ಟ ದಿಕ್ಕಿನಲ್ಲಿ ಚಲಿಸ್ತಾ ಇರಬೇಕು. ಆಗ ಮಾತ್ರ ಅಂಥ ವಸ್ತುವು ಶೂನ್ಯವಲ್ಲದ ವೇಗದಲ್ಲೂ ಕೂಡ ಚಲಿಸಲು ಸಾಧ್ಯವಾಗಿ ಇರುತ್ತೆ. ಓಕೆ, ಪ್ಲೀಸ್ ನೋಟ್ ಡೌನ್. ಒಂದು 30 ಸೆಕೆಂಡ್ ಟೈಮ್ ಕೊಡ್ತೀನಿ, ಅಷ್ಟರಲ್ಲಿ ನೋಟ್ ಮಾಡ್ಕೊಳ್ಳಿ. ಡನ್ ಆಯ್ತಾ? ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಗಮನ ಹರಿಸೋಣವಾ? ಮುಂದಿನ ಪ್ರಶ್ನೆ ಏನಿದೆ? ನೆಲಹಾಸು. ಎಲ್ಲಾರ ಮನೇಲೂ ಏನಿರುತ್ತೆ? ಕಾರ್ಪೆಟ್. ನೆಲಹಾಸು ಅಂದ್ರೆ ಕಾರ್ಪೆಟ್. ನೆಲಹಾಸನ್ನ ದೊಣ್ಣೆಯಿಂದ ಬಡಿದಾಗ ಅದರಲ್ಲಿ ಧೂಳು ಹೊರ ಬೀಳುತ್ತದೆ. ಇದ್ರ ಬಗ್ಗೆ ವಿವರಿಸಿ. ಏನಂತ ವಿವರಣೆ ಕೊಡ್ತೀರಾ? ನೆಲಹಾಸ್ ಮೇಲೆ ತುಂಬಾ ಗಲೀಜಿದೆ, ಧೂಳಿದೆ, ಅದನ್ನ ರಪರಪ ಅಂತ ಹೊಡೆದಾಗ ಧೂಳೆಲ್ಲ ಆಚೆ ಬೀಳುತ್ತೆ. ಅಂತ ಧೂಳನ್ನ ನಾವು ಕಸಪರಿಕೆ ತೆಗೆದುಕೊಬಂದು ಗುಡಿಸಿ ಅದನ್ನ ಮರದೊಳಗೆ ಬೆಳೆದು ಆ ನಂತರ ಕಸಪಟ್ಟಿಯೊಳಗೆ ಎಸೆಯಬೇಕು. ಈ ರೀತಿ ಹೇಳ್ತೀರಾ? ಇಲ್ಲ. ವೈಜ್ಞಾನಿಕವಾಗಿ ನಾವು ಯೋಚನೆ ಮಾಡೋದಾದ್ರೆ, ಒಂದು ನೆಲಹಾಸು ಅಥವಾ ಕಾರ್ಪೆಟ್ ಅನ್ನ ನಾವು ದೊಣ್ಣೆಯಿಂದ ಬಡಿದಾಗ ಅದರಲ್ಲಿ ಧೂಳು ಹೊರ ಬೀಳುತ್ತೆ. ಅಂದ್ರೆ ನೆಲಹಾಸನ್ನ ದೊಣ್ಣೆಯಿಂದ ಬಡ್ದಾಗ ಅದು ಚಲನೆಯನ್ನ ಪಡೆದುಕೊಳ್ಳುತ್ತೆ. ಆದರೆ ಧೂಳಿನ ಕಣಗಳು ತಮ್ಮ ನಿಶ್ಚಲ ಸ್ಥಿತಿ ಮುಂದುವರಿಯುತ್ತವೆ. ಆದ್ದರಿಂದ ಧೂಳಿನ ಕಣ ನೆಲಹಾಸಿನಿಂದ ಬೇರ್ಪಡುತ್ತದೆ. ಓಕೆ, ಡಿಫ್ರೆನ್ಸ್ ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ ಭಾವಿಸ್ತೀನಿ, ಬಟ್ ನೋಟ್ ಮಾಡ್ಕೊಳ್ಳಿ. ಸೊ ನೆಲಹಾಸನ್ನ ಉತ್ತರ. ನೆಲಹಾಸನ್ನ ದೊಣ್ಣೆಯಿಂದ ಬಡಿದಾಗ ಮೊದಲನೇದು ಏನಾಗುತ್ತೆ? ಅದು ಚಲನೆಯನ್ನ ಪಡೆದುಕೊಳ್ಳುತ್ತೆ. ಓಕೆ, ಎರಡನೇ ಪಾಯಿಂಟ್ ಏನು ಇಂಪಾರ್ಟೆಂಟ್ ಆಗಿರೋದಿಲ್ಲಿ? ಅದ್ರ ಒಳಗಿರುವಂತಹ ಧೂಳಿನ ಕಣಗಳೇನಿರುತ್ತಲ್ಲ, ಡಸ್ಟ್ ಏನಿರುತ್ತೆ, ಧೂಳಿನ ಕಣಗಳು ತಮ್ಮ ನಿಶ್ಚಲ ಸ್ಥಿತಿಯಲ್ಲಿ ಮುಂದುವರಿಯುತ್ತದು. ಆ ಧೂಳಿನ ಕಣಗಳು ನಿಶ್ಚಲ ಫಿಕ್ಸ್ಡ್ ಸ್ಟೇಟ್ ಅಲ್ಲೇ ಮುಂದುವರಿಯುತ್ತೆ. ಅರ್ಥ ಆಯ್ತಾ? ನಿಶ್ಚಲ ಸ್ಥಿತಿಯಲ್ಲಿ ಮುಂದುವರಿಯುತ್ತೆ. ಆದ್ರಿಂದ ಧೂಳಿನ ಕಣ ನೆಲಹಾಸಿನಿಂದ ಬೇರ್ಪಡುತ್ತದೆ. ಈ ಧೂಳಿನ ಕಣ ಏನಿರುತ್ತೆ ಅದು ನೆಲಹಾಸಿನಿಂದ ಬೇರ್ಪಡುತ್ತೆ. ಓಕೆ, ಡಿಫ್ರೆನ್ಸ್ ಗೊತ್ತಾಯ್ತಲ್ಲ? ನೆಲಹಾಸನ್ನ ದೊಣ್ಣೆಯಿಂದ ಬಡ್ದಾಗ ಅದು ಚಲನೆಯನ್ನ, ಯಾವುದು? ನೆಲಹಾಸು ಚಲನೆಯನ್ನ ಪಡೆದುಕೊಳ್ಳುತ್ತೆ. ಆದ್ರೆ ಧೂಳಿನ ಕಣಗಳು ತಮ್ಮ ನಿಶ್ಚಲ ಸ್ಥಿತಿಯಲ್ಲೇ ಮುಂದುವರಿಯುತ್ತೆ. ಆದ್ರಿಂದ ಧೂಳಿನ ಕಣ ನೆಲಹಾಸಿನಿಂದ ಬೇರ್ಪಡುತ್ತೆ.
ಓಕೆ, ಈ ಡಿಫ್ರೆನ್ಸ್ ನಿಮ್ಗೆ ಅರ್ಥ ಆಯ್ತಾ? ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಗಮನ ಹರಿಸೋಣ. ಆದ್ರೆ ಅದಕ್ಕಿಂತ ಮುಂಚೆ ಇದನ್ನ ನೋಟ್ ಮಾಡ್ಕೊಂತೀರಾ, ಸೆಂಟೆನ್ಸ್ ಫಾರ್ಮ್ ಮಾಡ್ತೀರಾ ಅಂದ್ರೆ ಎಸ್, ಗೋ ಹೆಡ್ ಮಾಡ್ಕೊಳ್ಳಿ. ಡನ್. ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಹೋಗೋಣವಾ? ನೆಕ್ಸ್ಟ್ 8ನೇ ಪ್ರಶ್ನೆ. ಬಸ್ನ ಚಾವಣಿಯ ಮೇಲೆ ಇಡುವ ಲಗೇಜ್ಗಳಿಗೆ ದಾರವನ್ನ ಬಿಗಿಯುವುದು ಸೂಕ್ತ ಎಂದು ಏಕೆ ಹೇಳಲಾಗುತ್ತೆ? ಸಾಮಾನ್ಯವಾಗಿ ನಾವು ಬಸ್ನಲ್ಲಿ ಟ್ರಾವೆಲ್ ಮಾಡ್ತಿರ್ಬೇಕಾದ್ರೆ ಅಥವಾ ಟ್ರೈನಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅಥವಾ ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೂ ಕೂಡ ಅದ್ರ ಚಾವಣಿಯ ಮೇಲೆ ನಮ್ ಲಗೇಜ್ ಏನಿರುತ್ತೆ ಆ ಲಗೇಜ್ನ ಇಟ್ಟು ಒಂದು ದಾರದಿಂದ ಗಟ್ಟಿಯಾಗಿ ಅದನ್ನ ಕಟ್ ಹಾಕ್ಬಿಡ್ತೀವಿ. ಇಲ್ಲ ಅದು ಬಿದ್ದು ಹೋಗ್ಬಿಡುತ್ತೆ ಅನ್ನೋಂಥ ಭಯ ಇರುತ್ತೆ. ಯಾಕೆ? ಬಸ್ ತನ್ನ ನಿಶ್ಚಲ ಸ್ಥಿತಿಯಿಂದ ಹೊರಟು ವೇಗವನ್ನ ಹೆಚ್ಚಿಸಿಕೊಂಡಾಗ ಹಾಗೂ ವೇಗವಾಗಿ ಚಲಿಸ್ತಾ ಇದ್ದಂತಹ ಬಸ್ ಬ್ರೇಕ್ ಹಾಕಿದಾಗ ಲಗೇಜ್ ತನ್ನ ಜಡತ್ವ ಸ್ಥಿತಿಯ ಪರಿಣಾಮವಾಗಿ ಎರಡೂ ಸಂದರ್ಭಗಳಲ್ಲಿ ವಿಚಲಿತವಾಗುತ್ತೆ. ಗೊತ್ತಾಯ್ತಾ? ಅಥವಾ ಚಲನೆಗೆ ಒಳಪಡುತ್ತೆ. ಆದ್ರಿಂದ ಅದನ್ನ ದಾರದಿಂದ ಬಿಗಿಯೋದು ಸೂಕ್ತ. ಸೊ ನೋಡಿದ್ರೆ ಇದ್ರ ಹಿಂದೆ ಎಷ್ಟು ಸೈನ್ಸ್ ಇದೆ ಅಂತ ಅಂದ್ಬಿಟ್ಟು ನಾರ್ಮಲ್ ಆಗಿ ಪ್ರತಿದಿನ ನಾವು ಇದೇ ರೀತಿ ಟ್ರಾವೆಲ್ ಮಾಡ್ಬೇಕಾದ್ರೆ ಮಾಡ್ತಾ ಇರ್ತೀವಿ ಅಲ್ವಾ? ಸೊ ಅದ್ರ ಹಿಂದೆ ಎಷ್ಟು ವಿಜ್ಞಾನ ಅಡಗಿದೆ ನೋಡಿ. ಬಸ್ ತನ್ನ ನಿಶ್ಚಲ ಸ್ಥಿತಿಯಿಂದ ಹೊರಟು ಅರ್ಥ ಆಯ್ತಾ? ನಿಶ್ಚಲ ಸ್ಥಿತಿಯಿಂದ ಹೊರಟು ವೇಗವನ್ನ ಹೆಚ್ಚಿಸ್ಕೊಂಡಾಗ ಒಂದು. ಎರಡನೇ ಪಾಯಿಂಟ್ ಏನು? ವೇಗವಾಗಿ ಚಲಿಸ್ತಾ ಇದ್ದಂತಹ ಬಸ್ಸು ಸಡನ್ ಆಗಿ ಬ್ರೇಕ್ ಹಾಕ್ದಾಗ ಈ ಎರಡೂ ಸ್ಥಿತಿಯಲ್ಲಿ ಏನಾಗುತ್ತೆ, ಆ ಒಂದು ಲಗೇಜ್ ಏನಿರುತ್ತೆ ಜಡತ್ವದ ಸ್ಥಿತಿಯಲ್ಲಿ ಇರುತ್ತೆ. ಜಡತ್ವದ ಸ್ಥಿತಿಲಿ ಇರುತ್ತೆ. ಸೊ ಯಾವಾಗ ನಿಶ್ಚಲ ಸ್ಥಿತಿ ಫಿಕ್ಸ್ಡ್ ಸ್ಟೇಟ್ ಇಂದ ಇದ್ದಂತಹ ಬಸ್ಸು ತನ್ನ ವೇಗವನ್ನ ಹೆಚ್ಚಿಸ್ಕೊಂಡು ಹೋದಾಗ ಒಂದ್ ಪಾಯಿಂಟ್. ಎರಡನೇದು ವೇಗವಾಗಿ ಹೋಗ್ತಾ ಇರುವಂತಹ ಬಸ್ಸು ಸಡನ್ ಆಗಿ ಬ್ರೇಕ್ ಹಾಕಿದಾಗ. ಓಕೆ, ಈ ಎರಡೂ ಸಂದರ್ಭದಲ್ಲಿ ಇದು ಸುಮ್ನೆ ಇರುವಂತಹ ಇದು ವಿಚಲಿತವಾದಾಗ ಏನಾಗುತ್ತೆ, ಇದು ಕೂಡ ಚಲನೆಗೆ ಒಳಪಡುತ್ತೆ. ಅದರಿಂದ ಬಿದ್ದು ಹೋಗಬಹುದು ಅನ್ನೋ ಕಾರಣಕ್ಕೆ ದಾರಕ ಹಾಕಿ ನಾವು ಗಟ್ಟಿಯಾಗಿ ಇಡ್ತೀವಿ. ಸೊ ಬೇಸಿಕಲಿ ಈ 2 ಪಾಯಿಂಟ್ ಅನ್ನ ನೀವು ನಿಮ್ಮ ಎಕ್ಸಾಮ್ ನಲ್ಲಿ ಬರಿಬೇಕಾಗತ್ತೆ. ನೋಟ್ ಮಾಡ್ಕೊಳ್ಳಿ. ಓಕೆ, ಡನ್. ನೆಕ್ಸ್ಟ್ ಪ್ರಶ್ನೆ ಕಡೆಗೆ ಗಮನ ಹರಿಸೋಣವಾ? ಇದು ಸ್ವಲ್ಪ ದೊಡ್ಡದಾದಂತಹ ಪ್ರಶ್ನೆ. ಓಕೆ, ಒಂದು ಬ್ಯಾಟ್ಸ್ಮನ್ ಒಬ್ಬ ಕ್ರಿಕೆಟ್ ಚೆಂಡನ್ನ ಹೊಡೆದಾಗ ಅದು ಮೈದಾನದ ಮೇಲೆ ಉರುಳಲಾರಂಭಿಸುತ್ತೆ. ಮೊನ್ನೆ ತಾನೇ ಮ್ಯಾಚ್ ನಡೀತು, ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್. ನೋಡಿದ್ರ ನೀವೆಲ್ಲ? ಇಂಡಿಯಾ ವಿನ್ ಆಯ್ತು, ಖುಷಿ ಆಯ್ತಾ? ಓಕೆ, ಈಗ ಬ್ಯಾಟ್ಸ್ಮನ್ ಒಬ್ಬ ಕ್ರಿಕೆಟ್ ಚೆಂಡನ್ನ ಹೊಡೆದಾಗ ಅದು ಮೈದಾನದ ಮೇಲೆ ಉರುಳಲಾರಂಭಿಸುತ್ತೆ. ಸ್ವಲ್ಪ ದೂರ ಚಲಿಸಿದ ನಂತರ ಚೆಂಡು ನಿಶ್ಚಲ ಸ್ಥಿತಿಗೆ ಬರುತ್ತೆ. ಚೆಂಡು ನಿಧಾನವಾಗಿ ನಿಶ್ಚಲ ಸ್ಥಿತಿಗೆ ಬರುತ್ತೆ. ಯಾಕಂದ್ರೆ ಆಪ್ಷನ್ ಎ, ಬ್ಯಾಟ್ಸ್ಮನ್ ಚೆಂಡನ್ನ ಸಾಕಷ್ಟು ಜೋರಾಗಿ ಹೊಡೆದಿಲ್ಲ, ತುಂಬಾ ಫಾಸ್ಟ್ ಆಗಿ ಏನ್ ಹೊಡೆದಿಲ್ಲ, ಅದಕ್ಕೆ ಅದು ಒಂದು ಬೇಗ ನಿಧಾನ ಸ್ಥಿತಿಗೆ ಬಂದ್ಬಿಡುತ್ತೆ. ವೇಗವು ಚೆಂಡಿನ ಮೇಲೆ ಪ್ರಯೋಗವಾದಂತಹ ಬಲಕ್ಕೆ ಅನುಪಾತವಾಗಿ ಇದೆ.
ಓಕೆ. ಸೊ ಅದು ಸ್ಪೀಡ್ ಏನಿದೆ ಚೆಂಡಿನ ಮೇಲೆ ಪ್ರಯೋಗವಾದಂತಹ ಬಲಕ್ಕೆ ಅನುಪಾತದಲ್ಲಿ ಪರ್ಪೆಂಡಿಕ್ಯುಲರ್ ಆಗಿ ಇದೆ. ಆಪ್ಷನ್ ಸಿ, ಚೆಂಡು ಚಲನೆಯನ್ನ ವಿರೋಧಿಸುವ ಬಲ ಒಂದು ಪ್ರಯೋಗವಾಗ್ತಾ ಇದೆ. ದೇರ್ ಇಸ್ ಅನ್ ಅಪೋಸಿಟ್ ಫೋರ್ಸ್. ಆಪ್ಷನ್ ಡಿ, ಚೆಂಡಿನ ಮೇಲೆ ಯಾವುದೇ ಅಸಂತುಲಿತ ಬಲ ನೆನಪಿಸ್ಕೊಳ್ಳಿ, ಸಿಮ್ಯುಲೇಷನ್ ಕ್ಲಾಸ್ ನಲ್ಲಿ ನೀಲಿ ಬಣ ಕೆಂಪು ಬಣ, ಸೊ ಅನ್ಬ್ಯಾಲೆನ್ಸ್ಡ್ ಆಗಿ ಏನ್ ಎಳ್ತಾ ಹಗ್ಗ ಜಗ್ಗಾಟ ಆಗುತ್ತಲ್ಲ ಅದು. ಚೆಂಡಿನ ಮೇಲೆ ಯಾವುದೇ ಅಸಂತುಲಿತ ಬಲದ ಪ್ರಯೋಗವಾಗುತ್ತಿಲ್ಲ. ಆದ್ದರಿಂದ ಚೆಂಡು ನಿಶ್ಚಲ ಸ್ಥಿತಿಗೆ ಬರುತ್ತೆ. ಈ 4 ಆಪ್ಷನ್ ಅನ್ನ ಕೊಟ್ಟಿದ್ದಾರೆ. ಸೊ ಸರಿಯಾದಂತಹ ಉತ್ತರ ಏನಿರಬಹುದು ಇಷ್ಟರಲ್ಲಿ? ಈಗ ಬ್ಯಾಟ್ಸ್ಮನ್ ಒಬ್ಬ ಕ್ರಿಕೆಟ್ ಚೆಂಡನ್ನ ಹೊಡೆದಾಗ ಅದು ಮೈದಾನದ ಮೇಲೆ ಉರುಳಲಾರಂಭಿಸುತ್ತೆ. ಸ್ವಲ್ಪ ದೂರ ಚಲಿಸಿದ ನಂತರ ಚೆಂಡು ನಿಶ್ಚಲ ಸ್ಥಿತಿಗೆ ಬರುತ್ತೆ. ಚೆಂಡು ನಿಧಾನವಾಗಿ ನಿಶ್ಚಲ ಸ್ಥಿತಿಗೆ ಬರುತ್ತೆ. ಯಾಕಂತ ಹೇಳಿದ್ರೆ ಆಪ್ಷನ್ ಸಿ, ಚೆಂಡು ಚಲನೆಯನ್ನು ವಿರೋಧಿಸುವ ಬಲ ಒಂದು ಪ್ರಯೋಗವಾಗ್ತಾ ಇದೆ. ಆ ಕಾರಣದಿಂದ ದೇರ್ ಇಸ್ ಅನ್ ಅಪೋಸಿಟ್ ಫೋರ್ಸ್. ಆ ಕಾರಣದಿಂದ ಚೆಂಡು ನಿಧಾನಗತಿಯಲ್ಲಿ ಏನಾಗುತ್ತೆ, ಅದ್ರ ಸ್ಪೀಡ್ ಅನ್ನ ಕಮ್ಮಿ ಆಗಿ ಅದು ನಿಶ್ಚಲ ಸ್ಥಿತಿಗೆ ಬರುತ್ತೆ. ಸೊ ಈಗ ಕೊನೆಯ ಪ್ರಶ್ನೆ, 10ನೇ ಪ್ರಶ್ನೆಯನ್ನ ನೋಡೋಣ. ಇದೊಂದು ಪ್ರಶ್ನೆ, ಅಂದ್ರೆ ಪ್ರಾಬ್ಲಮ್ ಇರುವಂತಹ ಪ್ರಶ್ನೆ. ಏನ್ ಹೇಳ್ತಾ ಇದ್ದಾರೆ ಈ ಪ್ರಶ್ನೆಯಲ್ಲಿ? ದ್ರವ್ಯ ರಾಶಿ ಒಂದು ತಲಾ 1.5 kg ತೂಗುವ 2 ವಸ್ತುಗಳನ್ನ ಸರಳ ರೇಖೆಯಲ್ಲಿ ಒಂದಕ್ಕೊಂದು ವಿರುದ್ಧ ದಿಕ್ಕಿನಲ್ಲಿ ಚಲಿಸ್ತಾ ಇದೆ. ಪ್ರತಿ ವಸ್ತುವು ಸಂಘರ್ಷಣೆಗೆ ಮುಂಚೆ ನೋಡಿ ಏನಾಗುತ್ತೆ, 2.5 ಮೀಟರ್ ಪರ್ ಸೆಕೆಂಡ್ ವೇಗ ಬಂದಿದ್ದು ನಂತರ ಅವುಗಳು ಒಂದಕ್ಕೊಂದು ಅಂಟಿಕೊಳ್ಳುತ್ತವೆ. ಸಂಘರ್ಷಣೆಯ ನಂತರ ಒಂದು ಕೂಡಿದ ಆ ವಸ್ತುಗಳ ವೇಗವೆಷ್ಟು ಅನ್ನೋದನ್ನ ನಾವು ಕಂಡುಹಿಡಿಬೇಕಾಗತ್ತೆ. ಸೊ ಈಗ ದತ್ತಾಂಶ ನಮ್ಗೆ ಏನೇನ್ ಕೊಟ್ಟಿದ್ದಾರೆ, ಗಿವನ್ ಡೇಟಾ ಅನ್ನೋದನ್ನ ನೋಡೋಣ. ಏನಿದೆ ದತ್ತಾಂಶ? m1 which is equal to m2 ಎರಡು ಎಷ್ಟಿದೆ? 1.5 kg ಇದೆ. ಸ್ಟಾರ್ಟಿಂಗ್ ಅಲ್ಲೇ ಕೊಟ್ಟಿರೋದು ಅಲ್ವಾ? ದ್ರವ್ಯ ರಾಶಿ ತಲೆ 1.5 kg ತೂಗುವ 2 ವಸ್ತುಗಳನ್ನ ಸರಳ ರೇಖೆಯಲ್ಲಿ ಇಟ್ಟಿದ್ದಾರೆ. ಈಗ v1 ಎಷ್ಟಿದೆ? 2.5 ಮೀಟರ್ ಪರ್ ಸೆಕೆಂಡ್ ಇದೆ. v2 ಸಹ 2.5 ಮೀಟರ್ ಪರ್ ಸೆಕೆಂಡ್ ಇದೆ. ಈಗ m1 v1 ಪ್ಲಸ್ m2 v2 ಈ ರೀತಿಯಾಗಿ ನಮ್ಮ ಒಂದು ಸಮೀಕರಣ ಇದೆ. ಆಯ್ತಾ? ಈ ಸಮೀಕರಣ ನಾವು ಬರೆಯೋದಾದ್ರೆ ಹೇಗ್ ಬರ್ತೀವಿ? m1 ಎಷ್ಟಿದೆ? 1.5 kg ಇದೆ. 1.5 kg ಇಂಟು 2.5 kg v1 ಇದೆ ಇಲ್ಲಿ, ಪ್ಲಸ್ 1.5 kg ಇಂಟು 2.5 kg ಇದೆ. ಸೊ ಇಲ್ಲಿ v1 ಮೈನಸ್ ಇರುತ್ತೆ ಒಂದು, ಈ ರೀತಿಯಾಗಿದೆ. ಸೊ ಆದ್ರಿಂದ ಎಷ್ಟಾಗುತ್ತೆ ಇದು? ಪ್ಲಸ್ ಹೋಯ್ತು ಇಲ್ಲಿ. ಯಾಕಂದ್ರೆ ಇದು ಮೈನಸ್ ಪ್ಲಸ್ ಇಂಟು ಮೈನಸ್ ಏನಾಗುತ್ತೆ? ಮೈನಸ್ ಆಗ್ಬಿಡುತ್ತೆ. ಸೊ ಸೇಮ್ ಅಂಕಿ ಬಂದಾಗ 2 ನಲ್ಲಿಫೈ ಆಗಿ ಇಲ್ಲಿ ಏನ್ ಉಳ್ಕೊಳುತ್ತೆ? 0 ಶೂನ್ಯ ಉಳ್ಕೊಳುತ್ತೆ. ಆಗ ಚಲನಾ ಪರಿಮಾಣ ಡಿಕ್ಕಿ ಹೊಡೆದ ನಂತರ m1 is ಪ್ಲಸ್ m2 ಇಲ್ಲಿ ಬರಿತೀನಿ. m1 ಪ್ಲಸ್ m2 ಅಂದ್ರೆ 1.5 kg ಒಟ್ಟು 3 kg ಆಗುತ್ತೆ. ಚಲನಾ ಪರಿಮಾಣದ ನಿಯಮವು ಈ ರೀತಿಯಾಗಿರುತ್ತೆ. 0 is equal to 3 ಇಂಟು ವೆಲಾಸಿಟಿ. ಅಥವಾ ಇದನ್ನ ನಾನು ಇಲ್ಲಿ ಕರ್ಕೊ ಬಂದಾಗ v is equal to 0 ಮೀಟರ್ ಪರ್ ಸೆಕೆಂಡ್ ಆಗ್ತಾ ಬರುತ್ತೆ. ಅರ್ಥ ಆಯ್ತಾ? ಇದನ್ನ ನಾನು ಇಲ್ಲಿ ತಗೊಬಂದಾಗ ಇದು 0 ಆಗುತ್ತೆ. v is equal to 0 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಸೊ ಆದ್ರಿಂದ ವೇಗ is equal to 0 ಮೀಟರ್ ಪರ್ ಸೆಕೆಂಡ್ ಆಗುತ್ತೆ. ಓಕೆ.
ಸೊ ಇದು ನಿಮ್ಗೆ ಅನುಕೂಲ ಆಗ್ಲಿ ಅನ್ನೋ ಕಾರಣಕ್ಕೆ ನಾವು ಕೊಟ್ಟಂತಹ 10 ಪ್ರಶ್ನೆಗಳು. ಸೊ 10 ಪ್ರಶ್ನೆಗಳಲ್ಲಿ ಒಂದು 6 ಪ್ರಶ್ನೆ ಬಹು ಆಯ್ಕೆಯ ಪ್ರಶ್ನೆಗಳಾಗಿದ್ವು. ಇನ್ನೆಲ್ಲ ಡಿಸ್ಕ್ರಿಪ್ಟಿವ್ ಪ್ರಶ್ನೆಗಳಾಗಿದ್ವು. ಇವೆಲ್ಲ ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಓಕೆ. ಸೊ ಈಗ ನಾವು ನ್ಯೂಟನ್ನಿನ 2ನೇ ನಿಯಮದ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಹೋದ್ ಕ್ಲಾಸ್‌ನಲ್ಲಿ. ಸೊ ಅದೇ ರೀತಿ 2ನೇ ನಿಯಮ ಹಾಗೂ 3ನೇ ನಿಯಮವನ್ನ ನಮ್ಗೆ ಇನ್ನಷ್ಟು ಅರ್ಥಗರ್ಭಿತವಾಗಿ ಮಾಡೋ ಹಾಗೆ ಇರುವಂತಹ ಒಂದಿಷ್ಟು ಚಿತ್ರಗಳನ್ನ ನೋಡ್ತಾ ಹೋಗೋಣ. ಸೊ ಇವೆಲ್ಲ ಯಾವ್ದೋ ರಾಕೆಟ್ ಸೈನ್ಸು ಬೇರೆ ಎಲ್ಲೋ ನಡೀತಾ ಇರೋದಲ್ಲ. ದಿನನಿತ್ಯದ ಜೀವನದಲ್ಲಿ ನಾವು ನೋಡಬಹುದಾದಂಥದ್ದು. ಸೊ ಈ ಚಿತ್ರವನ್ನ ಗಮನಿಸ್ತೀರಾ? ಏನಿದು? ಏನ್ ಚಿತ್ರ ಇದು? ಒಂದು ಕ್ರಿಕೆಟ್ ಮೈದಾನದಲ್ಲಿ ಒಬ್ಬ ಬಾಲ್ ಹಿಡಿಯುವಂತಹ ಕ್ಷೇತ್ರ ರಕ್ಷಕ ಫೀಲ್ಡ್ ಕೀಪರ್ ತನ್ನ ಚೆಂಡನ್ನ ಹಿಡಿಬೇಕಾದ್ರೆ ಕ್ರಮೇಣ ತನ್ನ ಕೈಯನ್ನ ಹಿಂದಕ್ಕೆ ತೆಗೆದುಕೊಳ್ತಾನೆ. ಓಕೆ, ಅಬ್ಸರ್ವ್ ಮಾಡಿರ್ಬಹುದು ನೋಡಿ ಈ ಚಿತ್ರದಲ್ಲಿ. ಈ ಒಂದು ದಿಕ್ಕಿನಿಂದ ಬಾಲ್ ಬಂದು ಹಿಂಗ್ ಪಿಚ್ಚಿಂದ ಹೊಡೆದು ಈ ತರ ಹೋಗಿ ಅವನ ಕೈ ಸೇರ್ತಾ ಇದೆ. ಆ ಕ್ಷೇತ್ರ ಪಾಲಕನ ಫೀಲ್ಡ್ ಕೀಪರ್ನ ಕೈ ಸೇರ್ತಾ ಇದ್ದಾಗ ಆ ಕೈಯನ್ನ ಆತ ಹಿಂದಕ್ಕೆ ಎಳ್ಕೊಂತಾನೆ. ಸೊ ಈಗ ಒಂದು ಬಾಲ್ ಅಥವಾ ಒಂದು ಪೆನ್ ಈ ರೀತಿ ಹೀಗ್ ಬರ್ತಾ ಇದೆ ಅಂದಾಗ ಹಿಂಗ್ ಹಿಡ್ಕೊಂಡು ಬಂದು ಸ್ವಲ್ಪ ಹಿಂದಕ್ಕೆ ಹೀಗೆ ಎಳ್ಕೊತಾರೆ. ಸೊ ಬಾಲ್ ವಿಷಯ ಬಂದಾಗ ಸೊ ಯಾತಕ್ಕೆ ಹಾಗಾಗತ್ತೆ? ಸೊ ಈ ಚಿತ್ರದಲ್ಲೂ ನೀವು ಗಮನಿಸಬಹುದು. ಈ ರೀತಿಯಾಗಿ ಹಿಮ್ಮುಖವಾಗಿ ಎಳ್ಕೊಂತಾನೆ. ಸೊ ಇದು ನಮ್ಗೆ ಚಲನೆಯ 2ನೇ ನಿಯಮವನ್ನ ತೋರ್ಸುತ್ತೆ. ಅರ್ಥ ಆಯ್ತಾ? ಹೀಗೆ ಮಾಡೋದ್ರಿಂದ ಕ್ಷೇತ್ರ ಪಾಲಕರು ಅಂದ್ರೆ ಫೀಲ್ಡ್ ಕೀಪರ್ಸ್ ಚಲನೆಯಲ್ಲಿ ಇರುವ ಚೆಂಡಿನ ಅತಿ ವೇಗವು ಕ್ರಮೇಣವಾಗಿ ಶೂನ್ಯಕ್ಕೆ ತರುವಲ್ಲಿ ಬೇಕಾಗುವ ಸಮಯವನ್ನ ಹೆಚ್ಚಾಗಿ ಗಿಟ್ಟಿಸ್ತಾನೆ. ಈ ರೀತಿಯಾಗಿ ಚೆಂಡಿನ ವೇಗೋತ್ಕರ್ಷವು ಕಡಿಮೆಯಾಗುತ್ತಾ ಹೋಗುತ್ತೆ ಮತ್ತು ಚೆಂಡನ್ನ ಹಿಡಿದಾಗ ಆಗುವ ಪರಿಣಾಮ ಕೂಡ ಕ್ಷೀಣಿಸುತ್ತೆ. ಚೆಂಡು ಹೆಚ್ಚಿನ ವೇಗದಿಂದ ಬರುತ್ತಿರುವಾಗ ಅದನ್ನ ಥಟ್ಟನೆ ತಡೆದ್ರೆ ಅದರ ವೇಗ ಕಡಿಮೆ ಕಾಲಾವಧಿಯಲ್ಲಿ ಶೂನ್ಯಕ್ಕೆ ತಲುಪುತ್ತೆ. ಅಂದ್ರೆ ಚೆಂಡಿನ ಸಂವೇಗದಲ್ಲಿನ ಬದಲಾವಣೆ ದರ ಹೆಚ್ಚಿದಾಗಿರುತ್ತೆ. ಹಾಗಾದಾಗ ಚೆಂಡನ್ನ ಹಿಡಿಯಲು ಹೆಚ್ಚಿನ ಬಲವನ್ನು ಉಪಯೋಗಿಸಬೇಕಾಗತ್ತೆ ಬರಬಹುದು. ಆದ್ರಿಂದ ಕ್ಷೇತ್ರ ಪಾಲಕರ ಅಂಗೈಗಳಿಗೆ ನೋವಾಗಬಹುದು. ಸಡನ್ ಆಗಿ ನಿಮ್ಗೆ ಬಾಲ್ ಬಂತು ಅಂತ ಹಿಡಿಯಕ್ ಹೋದಾಗ ಕೈಗಳಿಗೆ ಹರ್ಟ್ ಆಗುತ್ತೆ, ನೋವಾಗ್ತಾ ಬರುತ್ತೆ. ಆದ್ದರಿಂದ ಸಂವೇಗ ಬದಲಾವಣೆಯ ದರ ಕಡಿಮೆಯಾಗೋದ್ರೊಂದಿಗೆ ಬಲವು ಕೂಡ ಕಡಿಮೆಯಾಗುತ್ತೆ. ಸೊ ನಿಮ್ಮ ಟೆಕ್ಸ್ಟ್ ಬುಕ್ ಅನ್ನ ಪೇಜ್ ನಂಬರ್ 137 ತೆಗಿರಿ. ಪ್ಲೀಸ್ ಓಪನ್ ಪೇಜ್ ನಂಬರ್ 137. ಅಲ್ಲಿ ಅಂಡರ್ಲೈನ್ ಮಾಡ್ಕೊಳ್ಳಿ. ಲಾಸ್ಟ್ಗಿದೆ ನೋಡಿ. ಸಂವೇಗ ಬದಲಾವಣೆಯ ದರ ಕಡಿಮೆಯಾಗುವುದರ ಒಂದಿಗೆ ಬಲವೂ ಕೂಡ ಕಡಿಮೆಯಾಗುತ್ತೆ. ಕರಾಟೆ ಪಟುವು ಮಂಜುಗಡ್ಡೆಯ ಚಪ್ಪಡಿಯನ್ನ ಒಂದೇ ಹೊಡೆತದಲ್ಲಿ ಹೇಗೆ ಮುರಿಯುತ್ತಾರೆ? ಯಾವ್ದಾದ್ರು ವಿಚಾರ ಮಾಡಿದ್ದೀರಾ? ಏನಾಗುತ್ತೆ ಅಂತ ಹೇಳಿದ್ರೆ ಚಲನೆಯ 1ನೆಯ ನಿಯಮವನ್ನ ಗಣಿತೀಯವಾಗಿ ಚಲನೆಯ 2ನೆಯ ನಿಯಮವನ್ನ ಗಣಿತೀಯವಾಗಿ ನಾವು ಕಲಿಯೋಕೆ ಅದು ಹೆಲ್ಪ್ ಮಾಡ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಸೊ ಹೇಗೆ ಅದನ್ನ ಹೊಡಿತಾರೆ? ಸೊ ಈಗ ನೋಡ್ಬಹುದು ನೀವು. ಈ ತರ ಇಷ್ಟು ಬ್ರಿಕ್ಕನ್ನ ಇಟ್ಟಾಗ ಒಂದೇ ಸಲ ಅದನ್ನ ಹೊಡೆದು ಪುಡಿ ಪುಡಿ ಮಾಡಿ ಅಂದ್ರೆ ಒಬ್ಬ ಕರಾಟೆ ಪಟು ಅದನ್ನ ಹೇಗ್ ಮಾಡಕ್ ಸಾಧ್ಯ? ತನ್ನ ವೇಗವನ್ನ ಇಲ್ಲಿ ಬರ್ತಾ ಇದ್ದ ಹಾಗೆ ಅವ್ನು ಕುಗ್ಗಿಸ್ತಾ ಬರ್ತಾನೆ. ಸೊ ಆದ್ರಿಂದ ಸಂಪೂರ್ಣವಾದಂತಹ ಫೋರ್ಸ್ ಆ ಕಟ್ಟಿಗೆ ಮೇಲೆ ಅಥವಾ ಇಟ್ಟಿಗೆಯ ಕಲ್ ಮೇಲೆ ಬೀಳ್ಲಿಕ್ಕೆ ಅಥವಾ ಮಂಜಿನ ಗಡ್ಡೆ ಮೇಲೆ ಬೀಳ್ಲಿಕ್ಕೆ ಅದು ಸಾಧ್ಯ ಆಗ್ತಾ ಬರುತ್ತೆ. ಈ ರೀತಿಯಾಗಿ ಬಲವನ್ನ ನಾವು ವಿಸ್ತರಿಸ್ತಾ ಕೊಳ್ತಾ ಹೋಗಬಹುದು. ಇದು ನಮ್ಗೆ ಚಲನೆಯ 2ನೆಯ ನಿಯಮವನ್ನ ನಮ್ಗೆ ತಿಳಿಸ್ತಾ ಬರುತ್ತೆ. ಅರ್ಥ ಆಯ್ತಾ? ಮತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಗಣಿತದ ಸೂತ್ರವನ್ನ ಕೂಡ ನಾವು ತಿಳ್ಕೊಂತಾ ಹೋಗ್ಬಹುದು. ಸೊ 1ನೇ ನಿಯಮ ಏನಾಗಿತ್ತು? ವಸ್ತುವಿನ ಮೇಲೆ ಅಸಂತುಲಿತ ಬಲದ ಪ್ರಯೋಗವಾದಾಗ ಅದರ ವೇಗದಲ್ಲಿ ಬದಲಾವಣೆ ಆಗುತ್ತೆ ಅಂತ ತಿಳಿಸುತ್ತೆ. ಆದ್ರೆ ಆ ವಸ್ತುವು ವೇಗೋತ್ಕರ್ಷವನ್ನ ಪಡೆಯುತ್ತೆ. ಆ ವಸ್ತುವಿನ ವೇಗೋತ್ಕರ್ಷ ವರ್ತಿಸ್ತಾ ಇರುವಂತಹ ಬಲದ ಮೇಲೆ ಅವಲಂಬಿತ ಕೂಡ ಆಗಿರುತ್ತೆ. ಆ ಬಲವನ್ನ ಅಳಿಬೇಕಾದ್ರೆ ನಾವೇನ್ ಮಾಡ್ಬೇಕು? ಈ ಒಂದು ನ್ಯೂಟನ್ನಿನ 2ನೇ
ನಿಯಮವನ್ನ ಅನ್ನ ನಾವು ತಿಳ್ಕೊಂತಾ ಹೋಗ್ಬೇಕು. 2ನೇ ನಿಯಮದ ಕುರಿತಾದಂತಹ ಗಣತೀಯ ಸೂತ್ರೀಕರಣವನ್ನ ನಾವು 4th ಕ್ಲಾಸ್‌ನಲ್ಲಿ ಕಲ್ತಿದ್ವಿ. ಅದಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ಪ್ರಾಬ್ಲಮ್ಸ್‌ಗಳಿದೆ. ಮತ್ತೆ ಚಲನೆಯ 3ನೆಯ ನಿಯಮವನ್ನ ಕೂಡ ನಾವು ನಮ್ಮ ಮುಂದಿನ ಕ್ಲಾಸ್ ಶುಕ್ರವಾರದ ಕ್ಲಾಸ್‌ನಲ್ಲಿ ಕಲಿಯೋಣ ಅಂತ ಹೇಳ್ತಾ ಇವತ್ತಿನ ಕ್ಲಾಸ್‌ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ಲಾರ್ಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.